ವಿದ್ಯಾರ್ಥಿಗಳೇ, ತಮಗೆಲ್ಲ ನಮಸ್ಕಾರ. ಭಾರತದ ಸಂವಿಧಾನ ಪತ್ರಿಕೆಯ ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಇಂದು ಚರ್ಚೆಯನ್ನು ಮಾಡೋಣ. 10ನೆಯ ಸೆಷನ್ನಿನಲ್ಲಿ ಬರುವ ಈ ವಿವರಗಳನ್ನು ನಾವೀಗ ಗಮನಿಸಬಹುದು. ರಾಜ್ಯ ನಿರ್ದೇಶಕ ತತ್ವಗಳು ಭಾರತದ ಸಂವಿಧಾನದ 4ನೆಯ ಭಾಗದಲ್ಲಿ ಇವೆ. ದೇಶದ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ದೇಶದ ಪ್ರಜೆಗಳಿಗೆ ದೊರಕಿಸಿಕೊಡುವ ಉದ್ದೇಶದಿಂದ ರಾಜ್ಯ ನಿರ್ದೇಶಕ ತತ್ವಗಳನ್ನು ಸಂವಿಧಾನದಲ್ಲಿ ಅಳವಡಿಸಿರುವ ಸಂಗತಿ ತಮಗೆಲ್ಲ ತಿಳಿದಿದೆ. ರಾಜ್ಯ ನಿರ್ದೇಶಕ ತತ್ವಗಳು ಕೂಡ ಮೂಲಭೂತ ಹಕ್ಕುಗಳಷ್ಟೇ ಮಹತ್ವವನ್ನು ಪಡೆದುಕೊಂಡಿವೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗ್ತದೆ. ಭಾರತದ ಸಂವಿಧಾನದ 4ನೆಯ ಭಾಗದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳು ಇವೆ. 36ರಿಂದ 51ನೇವರೆಗೆ ವಿಧಿಗಳು ಈ ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ವಿವರವನ್ನು ಒಳಗೊಂಡಿವೆ. ರಾಜ್ಯ ನಿರ್ದೇಶಕ ತತ್ವಗಳ ಮುಖ್ಯ ಉದ್ದೇಶ ಈಗಾಗಲೇ ಹೇಳಿದ ಹಾಗೆ ದೇಶದ ಪ್ರಜೆಗಳಿಗೆ ಸಾಮಾಜಿಕ ನ್ಯಾಯವನ್ನು, ಆರ್ಥಿಕ ನ್ಯಾಯವನ್ನು, ರಾಜಕೀಯ ನ್ಯಾಯವನ್ನು ನೀಡುವುದರ ಮೂಲಕ ದೇಶ ಅಥವಾ ರಾಷ್ಟ್ರದ ಪ್ರಗತಿಯನ್ನು ಸಾಧಿಸುವ ಆಶಯದಿಂದ ಇವುಗಳನ್ನು ಅಳವಡಿಸಲಾಗಿದೆ. ಈ ಭಾಗವನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ತುಂಬ ಮೆಚ್ಚಿಕೊಂಡು ಇದೊಂದು ವಿಶೇಷವಾದ ಲಕ್ಷಣ ಅಂತ ಕರೀತಾರೆ. ರಾಜ್ಯ ನಿರ್ದೇಶಕ ತತ್ವಗಳನ್ನು ಅಧ್ಯಯನದ ಅನುಕೂಲದ ದೃಷ್ಟಿಯಿಂದ 4 ಭಾಗಗಳನ್ನಾಗಿ ವಿಭಾಗಿಸಲಾಗಿದೆ. Part 4 of Indian Constitution contains directive principles of state policy. They are from Article 36 to 51. It constitutes the manifesto of aims and aspirations of the people and their state. These incorporate the ideal of social and democracy for India. They have not been classified and systematically arranged. However, scholars classify directive principles of state policy into 4 major categories, and they are socialist and welfare principles, Gandhian principles, liberal principles, last categories, general principles. ಅಧ್ಯಯನದ ದೃಷ್ಟಿಯಿಂದ 4 ಭಾಗಗಳನ್ನಾಗಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ನಾವು ನೋಡಬಹುದು. ಸಮಾಜವಾದಿ ಮತ್ತು ಕಲ್ಯಾಣ ತತ್ವಗಳು, ಗಾಂಧಿಯನ್ ಪ್ರಿನ್ಸಿಪಲ್ಸ್ ಅಥವಾ ಗಾಂಧಿ ತತ್ವಗಳು, ಉದಾರವಾದಿ ತತ್ವಗಳು ಮತ್ತು ಸಾಮಾನ್ಯ ತತ್ವಗಳು ಅಂತ. ಈಗ ನಾವು ಒಂದೊಂದು ಭಾಗವನ್ನು ವಿವರವಾಗಿ ಚರ್ಚೆಯನ್ನು ಮಾಡೋಣ. ಮೊದಲನೆಯ ಭಾಗವಾಗಿ ಸಮಾಜವಾದಿ ಮತ್ತು ಕಲ್ಯಾಣ ತತ್ವಗಳು ಇದ್ದಾವೆ. ಸೋಷಿಯಲಿಸ್ಟ್ ಅಂಡ್ ವೆಲ್ಫೇರ್ ಪ್ರಿನ್ಸಿಪಲ್ಸ್ ಅಂತ. These principles aim at securing a welfare social state in India. ನಮ್ಮ ರಾಷ್ಟ್ರ ಪ್ರಜಾಸತ್ತಾತ್ಮಕ ಸಮಾಜವಾದವನ್ನು ಅಳವಡಿಸಿಕೊಂಡಿದೆ. ಇದೊಂದು ವಿಶೇಷವಾದ ಲಕ್ಷಣ.
ಇಲ್ಲಿ ಸಮಾಜವಾದಿ ತತ್ವಗಳನ್ನು ಪಟ್ಟಿ ಮಾಡಿ ನೀಡಲಾಗಿದೆ. ಈ ಸಮಾಜವಾದಿ ತತ್ವಗಳ ಉದ್ದೇಶ ಏನು ಅಂತಂದರೆ, ಈಗಾಗಲೇ ಹೇಳಿದ ಹಾಗೆ ಪ್ರಜೆಗಳಿಗೆ ಸಾಮಾಜಿಕ ನ್ಯಾಯವನ್ನು, ಆರ್ಥಿಕ ನ್ಯಾಯವನ್ನು ಮತ್ತು ರಾಜಕೀಯ ನ್ಯಾಯವನ್ನು ನೀಡುವಂಥದ್ದು. ಈ ಮೂರು ಬಗೆಯ ಸಂಗತಿಗಳು, ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ಸಂಗತಿಗಳು ಒಂದಕ್ಕೊಂದು ಪೂರಕವಾದಂಥ ಸಂಗತಿಗಳು, ಅಂತರ್ ಸಂಬಂಧವನ್ನು ಹೊಂದಿರುವಂಥ ಸಂಗತಿಗಳು. ಈ ಮೂರು ನ್ಯಾಯಗಳನ್ನು ಪ್ರಜೆಗಳಿಗೆ ನೀಡುವುದರ ಮೂಲಕವಾಗಿ ರಾಷ್ಟ್ರದ ಸರ್ವಾಂಗೀಣ ಅಭಿವೃದ್ಧಿಯನ್ನು ಸಾಧಿಸುವಂಥದ್ದು. ಸ್ಟೇಟ್ shall to try to secure the welfare of the people by securing a social order characterized by social justice, economic justice and political justice. These three justices are interrelated. ಎರಡನೆಯದು ಈಗಲೇ ಹೇಳಿದ ಹಾಗೆ ಪ್ರಜೆಗಳಿಗೆ ಅಥವಾ ಪೌರರಿಗೆ ಜೀವನಕ್ಕೆ ಬೇಕಾಗುವ ಸಾಧನಗಳನ್ನು ಒದಗಿಸುವಂಥದ್ದು. ಎಲ್ಲ ಪೌರರು ಅಂತಂದರೆ ಅದರಲ್ಲಿ ಪುರುಷರು, ಮಹಿಳೆಯರು, ಸಮಾಜದ ಎಲ್ಲ ಜನವರ್ಗಗಳು ಸೇರಿಕೊಳ್ತವೆ. ಜೀವನಕ್ಕೆ ಬೇಕಾಗ್ತಕ್ಕಂಥ ಸೌಲಭ್ಯಗಳು ಅಂತಂತಂದರೆ ಇದು ಸಂವಿಧಾನದ 39ನೇ ವಿಧಿ ಹೇಳುತ್ತೆ. ಸಮಾಜದ ಸಂಪತ್ತನ್ನು, ಸಂಪನ್ಮೂಲವನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ವಿತರಣೆ ಮಾಡುವಂಥದ್ದು. ಮೆಟೀರಿಯಲ್ ರಿಸೋರ್ಸಸ್ ಅಂತ ಏನು ಕರಿತೀವಿ, ಅವುಗಳನ್ನು ನಾವು ಸಾರ್ವಜನಿಕ ಹಿತದೃಷ್ಟಿಯಿಂದ ಅದನ್ನು ಪ್ರಾಪರ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡತಕ್ಕಂಥ ಒಂದು ವಿಧಾನ. The state shall provide adequate means of livelihood to all citizens, men as well as women. ಮೆಟೀರಿಯಲ್ ರಿಸೋರ್ಸಸ್ ಅನ್ನುವಂಥದ್ದನ್ನು, ಲೈವ್ಲಿಹುಡ್ ಅನ್ನುವಂಥದ್ದನ್ನು, ಅಂದರೆ ಒಬ್ಬ ಮನುಷ್ಯನಿಗೆ ಸ್ತ್ರೀ ಆಗಿರಲಿ, ಪುರುಷನಾಗಿರಲಿ, ಗಂಡಾಗಿರಲಿ, ಹೆಣ್ಣಾಗಿರಲಿ, ಜೀವನಕ್ಕೆ ಬೇಕಾಗತಕ್ಕಂಥ ಮೂಲಭೂತ ಅಗತ್ಯತೆಗಳನ್ನು ಒದಗಿಸುವಂಥ ಕ್ರಮ ಅನ್ನುವಂಥದ್ದು ಇದು ಮುಖ್ಯವಾದದ್ದು. ಮೂರನೇದು ಈಗಾಗಲೇ ಹೇಳಿದ ಹಾಗೆ ಸಮಾಜದ ಸಂಪತ್ತನ್ನು ಸೂಕ್ತ ರೀತಿಯಲ್ಲಿ ವಿತರಣೆ ಮಾಡುವಂಥದ್ದು. ಅಂದರೆ ದೇಶದ ಸಂಪತ್ತು, ರಾಷ್ಟ್ರದ ಸಂಪತ್ತು ಒಬ್ಬರಲ್ಲಿಯೇ ಕೇಂದ್ರೀಕೃತವಾಗದ ಹಾಗೆ ನೋಡಿಕೊಳ್ಳುವಂಥದ್ದು ಮುಖ್ಯವಾದಂಥ ಕ್ರಮ. ಒಬ್ಬರಿಗೆ ಹಂಚಿದರೆ, ಒಬ್ಬ ವ್ಯಕ್ತಿಗಳಿಗೆ ನೀಡಿದರೆ ಅದು ಸಂಪತ್ತಿನ ಅಸಮಾನ ಹಂಚಿಕೆ ಆಗುತ್ತೆ. ಸಮಾಜದಲ್ಲಿ ಆರ್ಥಿಕವಾದಂಥ ಅಸಮಾನತೆ ಸೃಷ್ಟಿಯಾಗುತ್ತೆ. ಒಂದು ಕಡೆ ಶ್ರೀಮಂತರು, ಇನ್ನೊಂದು ಕಡೆ ಬಡವರು ಅಂತಕ್ಕಂಥ ವರ್ಗ ಸೃಷ್ಟಿಯಾಗುತ್ತೆ. ಅದು ಆಗದ ಹಾಗೆ ನೋಡಿಕೊಳ್ಬೇಕಾದ್ರೆ ರಾಷ್ಟ್ರದ ಸಂಪತ್ತು ಸರಿಯಾದ ರೀತಿಯಲ್ಲಿ ವಿತರಣೆ ಆಗುವ ಹಾಗೆ ನೋಡಿಕೊಳ್ಬೇಕನ್ನುವಂಥದ್ದು. ಇನ್ನೊಂದು ಮುಖ್ಯವಾಗಿ ಈಗಾಗಲೇ ಹೇಳಿದ ಹಾಗೆ ಸಂಪತ್ತು ಮತ್ತು ಉತ್ಪಾದನಾ ಸಾಧನಗಳು ಕೆಲವರಲ್ಲೇ ಕೇಂದ್ರೀಕೃತವಾಗದ ಹಾಗೆ ಆರ್ಥಿಕ ಪದ್ಧತಿಯನ್ನು ಅನುಸರಿಸುವಂಥದ್ದು. To operate the economic system in such a way as to prevent the concentration of wealth and means of production. ಈಗಾಗಲೇ ಹೇಳಿದ ಹಾಗೆ ಸಂಪತ್ತು ಮತ್ತು ಉತ್ಪಾದನಾ ಸಾಧನಗಳು ಒಬ್ಬರಲ್ಲಿ ಕೆಲವು ವ್ಯಕ್ತಿಗಳ ಕೈಯಲ್ಲಿ ಕೇಂದ್ರೀಕೃತವಾಗದ ಹಾಗೆ ನೋಡಿಕೊಳ್ಳುವುದು ರಾಷ್ಟ್ರದ ಜವಾಬ್ದಾರಿ. ಇದು ಏನಾಗ್ತದೆ ಅಂತಂದರೆ ಆರ್ಥಿಕ ಅಸಮಾನತೆಗೆ ಎಡೆ ಮಾಡಿಕೊಡುತ್ತೆ. therefore ಏನು ಮಾಡಬೇಕು? ಟು ಆಪರೇಟ್ ದ ಎಕನಾಮಿಕ್ ಸಿಸ್ಟಮ್ ಇನ್ ಸಚ್ ಎ ವೇ ಆಸ್ ಟು ಪ್ರಿವೆಂಟ್ ದ ಕಾನ್ಸಂಟ್ರೇಷನ್ ಆಫ್ ವೆಲ್ತ್ and means of production in few hands. Distribution of wealth in a proper way is very, very important. You must prevent the concentration of wealth in few hands.
ಅದಾದ ಏನಾಗುತ್ತೆ ಅಂದರೆ, ಹೇಳಿದ ಹಾಗೆ ಕಾರ್ಲ್ ಮಾರ್ಕ್ಸ್ ಹೇಳಿದ ಹಾಗೆ ಉಳ್ಳವರು ಅಂತಕ್ಕಂಥ ಹ್ಯಾವ್ಸ್ ಅನ್ನುವಂತಕ್ಕಂಥ ಒಂದು ವರ್ಗ ಸೃಷ್ಟಿಯಾಗುತ್ತೆ. ಇದು ಆಗದ ಹಾಗೆ ಅಂದರೆ ಸಂಪತ್ತು ಮತ್ತು ಉತ್ಪಾದನಾ ಸಾಧನಗಳು ಕೆಲವರಲ್ಲೇ ಕೇಂದ್ರೀಕೃತವಾಗದ ಹಾಗೆ ನೋಡಿಕೊಳ್ಳುವಂಥದ್ದು, ಇದನ್ನು ಪ್ರಿವೆಂಟ್ ಮಾಡ್ತಕ್ಕಂಥದ್ದು ಜವಾಬ್ದಾರಿ ಅನ್ನುವಂಥದ್ದು. ಐದನೆಯ ಸಮಾಜವಾದಿ ತತ್ವ ಏನು ಅಂತಂದರೆ, ಮಹಿಳೆಯರಿಗೆ ಮತ್ತು ಪುರುಷರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ನೀಡುವಂಥದ್ದು. ನಮ್ಮಲ್ಲಿ ಅನೇಕ ಬಗೆಯ ಅಸಮಾನತೆಗಳಿದ್ದಾವೆ. ಲಿಂಗ ತಾರತಮ್ಯ, ಶ್ರೀಮಂತಿಕೆಯ ಕಾರಣಕ್ಕಾಗಿ, ಸಂಪತ್ತಿನ ಕಾರಣಕ್ಕಾಗಿ ಉಂಟಾಗಿರುವ ಅನೇಕ ತಾರತಮ್ಯವಾದ ನೀತಿಗಳು, ಜಾತಿ ತಾರತಮ್ಯಗಳು, ಪ್ರಾದೇಶಿಕ ತಾರತಮ್ಯಗಳು, ಹೀಗೆ ಬೇರೆ ಬೇರೆ ಬಗೆಯ ತಾರತಮ್ಯಗಳನ್ನು, ಬೇರೆ ಬೇರೆ ಬಗೆಯ ವರ್ಗೀಕರಣವನ್ನು ನಾವು ನೋಡ್ತೇವೆ. ಹಾಗಾಗಿ ಇಲ್ಲಿ ಸ್ತ್ರೀ ಮತ್ತು ಪುರುಷರಿಗೆ ಯಾವುದೇ ವ್ಯತ್ಯಾಸ ಮಾಡದ ಹಾಗೆ ಸಮಾನ ಕೆಲಸಕ್ಕೆ ಸಮಾನವಾದಂಥ ದುಡಿಮೆಗೆ ಸಮಾನವಾದಂಥ ವೇತನವನ್ನು ನೀಡುವಂಥದ್ದು ಬಹಳ ಮುಖ್ಯವಾದಂಥ ಸಂಗತಿ. ಟು ಪ್ರೊವೈಡ್ ಈಕ್ವಲ್ ಪೇ ಫಾರ್ ಈಕ್ವಲ್ ವರ್ಕ್ ಫಾರ್ ಬೋತ್ ಮೆನ್ ಆ್ಯಂಡ್ ವುಮೆನ್. ಸಮಾನವಾದ ಕೆಲಸವನ್ನು ನಿರ್ವಹಿಸುವಂಥ ಗಂಡಿಗೆ ಒಂದು ಬಗೆಯ ಕೂಲಿ, ಹೆಣ್ಣಿಗೆ ಇನ್ನೊಂದು ಬಗೆಯ ಕೂಲಿ. ಈ ಬಗೆಯ ಡಿಸ್ಕ್ರಿಮಿನೇಷನ್, ಈ ಬಗೆಯ ಡಿಫರೆನ್ಸಸ್ ಉಂಟಾಗಬಾರ್ದು ಅನ್ನೋ ಕಾರಣಕ್ಕಾಗಿಯೇ ಸಮಾನ ಕೆಲಸಕ್ಕೆ ಸಮಾನ ವೇತನ, ಸ್ತ್ರೀಯರಿಗೂ ಮತ್ತು ಪುರುಷರಿಗೂ ಸಮಾನವಾದಂಥ ವೇತನವನ್ನು ನೀಡುವಂಥದ್ದು. ಆರನೇ ತತ್ವ ಏನು ಅಂತಂದರೆ, ಇದು ಮುಖ್ಯವಾಗಿ ಕಾರ್ಮಿಕರ ಮತ್ತು ಮಕ್ಕಳ ಆರೋಗ್ಯ ಹಾಗೂ ಶಕ್ತಿಯನ್ನು ದುರುಪಯೋಗಪಡಿಸಬಾರದು ಮತ್ತು ಹಣದ ಅವಶ್ಯಕತೆಯಿಂದ ವಯಸ್ಸು ಅಥವಾ ತ್ರಾಣಕ್ಕೆ ಸರಿಯಿಲ್ಲದ ಕೆಲಸವನ್ನು ಮಾಡುವಂತೆ ಪ್ರಜೆಗಳನ್ನು ಬಲಾತ್ಕಾರ ಅಥವಾ ಒತ್ತಾಯ ಮಾಡಬಾರದು. ಟು ಸೆಕ್ಯೂರ್ ದ ರೈಟ್ ಟು ವರ್ಕ್, ಟು ಪ್ರೊಟೆಕ್ಟ್ ದಿ ಹೆಲ್ತ್ ಅಂಡ್ ಸ್ಟ್ರೆಂತ್ ಆಫ್ ದ ವರ್ಕರ್ಸ್, ಮೆನ್ ಅಂಡ್ ವುಮೆನ್, ಟು ಪ್ರೊಟೆಕ್ಟ್ ದ ಚಿಲ್ಡ್ರನ್ ಫ್ರಮ್ ಎಂಟರಿಂಗ್ ಎ ಒಕೇಶನ್ ಅಂಡ್ ಯೂಸ್ಡ್ ಟು ದೇರ್ ಏಜ್ ಆರ್ ಸ್ಟ್ರೆಂತ್. ಈಗಾಗಲೇ ಹೇಳಿದ ಹಾಗೆ ಯು ಮಸ್ಟ್ ಪ್ರೊಟೆಕ್ಟ್ ದ ಹೆಲ್ತ್ ಅಂಡ್ ಸ್ಟ್ರೆಂತ್ ಆಫ್ ದ ವರ್ಕರ್. ವ್ಯಕ್ತಿಯ ಆರೋಗ್ಯ ಮತ್ತು ಶಕ್ತಿಯನ್ನು ಯಾವ ಕಾರಣಕ್ಕೂ ದುರುಪಯೋಗ ಪಡಿಸ್ಕೊಳ್ಬಾರ್ದು. ಹೆಲ್ತ್ ಅಂಡ್ ಸ್ಟ್ರೆಂತ್ ಆಫ್ ದ ವರ್ಕರ್ಸ್ ಶುಡ್ ನಾಟ್ ಬಿ ಮಿಸ್ಯೂಸ್ಡ್. ಅಂಡ್ ಆಲ್ಸೋ we have to protect the rights of women, rights of children. ಮಾಡುವಂಥದ್ದು ಸರಿಯಲ್ಲ. ಕಾರ್ಮಿಕರ ಶಕ್ತಿಯನ್ನು, ಕಾರ್ಮಿಕರ ಆರೋಗ್ಯವನ್ನು, ಮಹಿಳೆಯರ ಶಕ್ತಿಯನ್ನು, ಮಹಿಳೆಯರ ಆರೋಗ್ಯವನ್ನು, ಮಕ್ಕಳ ಶಕ್ತಿಯನ್ನು, ಮಕ್ಕಳ ಆರೋಗ್ಯವನ್ನು ಕೂಡ ಯಾವುದೇ ಕಾರಣಕ್ಕೆ ದುರುಪಯೋಗಪಡಿಸ್ಕೊಳ್ಬಾರದು ಅನ್ನುವಂಥದ್ದು ಒಂದು ಸಮಾಜವಾದಿ ತತ್ವ. ಸೋಷಿಯಲಿಸ್ಟಿಕ್ ವ್ಯೂ ಅಂತ ಕರಿತೇವೆ. ಆದ ಮೇಲೆ ಮಕ್ಕಳ ಆರೋಗ್ಯ ಕೂಡ ಬಹಳ ಮುಖ್ಯವಾದಂಥದ್ದು. ಟು ಪ್ರೊಟೆಕ್ಟ್ ಚಿಲ್ಡ್ರನ್ ಅಂಡ್ ಯೂತ್ ಫ್ರಮ್ ಎಕ್ಸ್ಪ್ಲಾಯ್ಟೇಷನ್ ಅಂಡ್ ಮಾರಲ್ ಅಂಡ್ ಮೆಟೀರಿಯಲ್ ಅಬಾಂಡನ್ಮೆಂಟ್. ಈಗಾಗಲೇ ನಾವು ಮೂಲಭೂತ ಹಕ್ಕುಗಳಲ್ಲಿ ಶೋಷಣೆ ವಿರುದ್ಧದ ಹಕ್ಕಿನ ಬಗ್ಗೆ ಮಾತನಾಡ್ತಾ ಅಪ್ರಾಪ್ತ ಮಕ್ಕಳನ್ನು ದುಡಿಮೆಯಲ್ಲಿ ಬಳಸ್ಕೋಬಾರ್ದು ಅಂತ ಓದಿದ್ದೇವೆ, ತಿಳ್ಕೊಂಡಿದ್ದೇವೆ. ಹಾಗೆಯೇ ಮಕ್ಕಳು ಆರೋಗ್ಯವಾಗಿ ಬೆಳೆಯಲು ಅವಕಾಶಗಳನ್ನು ಮತ್ತು ಸೌಲಭ್ಯಗಳನ್ನು ನೀಡಿ ಇವರ ಸ್ವಾತಂತ್ರ್ಯ ಮತ್ತು ವ್ಯಕ್ತಿತ್ವದ ಬೆಳವಣಿಗೆಗೆ ಅನುಕೂಲತೆಗಳನ್ನು ಉಂಟು ಮಾಡಬೇಕು. ಮಕ್ಕಳು ಮತ್ತು ಯುವಕರು ಶೋಷಣೆ ವಿರುದ್ಧ ರಕ್ಷಣೆಯನ್ನು ಪಡೆಯಬೇಕು. ನಮ್ಮ ದೇಶದಲ್ಲಿ ಮಕ್ಕಳನ್ನು ನಾನಾ ಬಗೆಯ ಶೋಷಣೆಗಳಿಗೆ ಗುರಿ ಮಾಡಲಾಗುತ್ತೆ. ಅಷ್ಟೇ ಅಲ್ಲದೆ ಯುವಶಕ್ತಿಯನ್ನು ಕೂಡ ದುರುಪಯೋಗಪಡಿಸಿಕೊಳ್ಳಲಾಗುತ್ತೆ. ಹಾಗಾಗಿ ಒಂದು ರಾಷ್ಟ್ರದ ಏಳಿಗೆಯ ದೃಷ್ಟಿಯಿಂದ ಮಕ್ಕಳ ಮತ್ತು ಯುವಜನರ ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಅವರನ್ನು ಶೋಷಣೆಯಿಂದ ತಪ್ಪಿಸಬೇಕು, ಶೋಷಣೆಯ ವಿರುದ್ಧ ಅವರಿಗೆ ರಕ್ಷಣೆ ನೀಡಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾದ ಸಂಗತಿ.
ಅಷ್ಟೇ ಅಲ್ಲದೆ ಬಗೆ ಬಗೆಯ ಉದ್ಯೋಗಗಳನ್ನು ನೀಡೋದ್ರ ಮೂಲಕವಾಗಿ ವಿದ್ಯಾಭ್ಯಾಸದ ಹಕ್ಕುಗಳಿಗೆ ಬೇಕಾದ ನಿಯಮಗಳನ್ನು ರೂಪಿಸಬೇಕು. ನಿರುದ್ಯೋಗಿಗಳಿಗೆ, ಹಿರಿಯರಿಗೆ, ರೋಗಿಗಳಿಗೆ ಮತ್ತು ವಿಕಲಚೇತನರಿಗೆ ಧನ ಸಹಾಯವನ್ನು ಮಾಡಬೇಕು. ಟು ಸೆಕ್ಯೂರ್ ದ ರೈಟ್ ಟು ವರ್ಕ್, ಟು ಎಜುಕೇಷನ್ ಅಂಡ್ ಪಬ್ಲಿಕ್ ಅಸಿಸ್ಟೆನ್ಸ್ ಇನ್ ಕೇಸ್ ಆಫ್ ಅನ್ಎಂಪ್ಲಾಯ್ಮೆಂಟ್, ಓಲ್ಡ್ ಏಜ್, ಸಿಕ್ನೆಸ್, ಡಿಸೇಬಲ್ಮೆಂಟ್ ಅಂಡ್ ಇನ್ ಅದರ್ ಕೇಸಸ್ ಆಫ್ ಅನ್ಡಿಸರ್ವ್ಡ್ ವಾಂಟ್. ಎಲ್ಲ ಹೇಳಿದ ಹಾಗೆ ವಿದ್ಯಾಭ್ಯಾಸ ಅತ್ಯಂತ ಮುಖ್ಯವಾದಂಥದ್ದು. ನಿರುದ್ಯೋಗಿಗಳಿಗೆ, ಹಿರಿಯರಿಗೆ, ರೋಗಿಗಳಿಗೆ, ಬೇರೆ ಬೇರೆ ಬಗೆಯ ಯಾವುದೋ ಒಂದು ಕಾರಣಕ್ಕೆ ಅಶಕ್ತರಾದಂಥ ಸಮುದಾಯಕ್ಕೆ ರಕ್ಷಣೆಯನ್ನು ಒದಗಿಸುವಂಥದ್ದು, ಬೇರೆ ಬೇರೆ ಬಗೆಯ ನೆರವನ್ನು ನೀಡತಕ್ಕಂಥದ್ದು ಬಹಳ ಮುಖ್ಯ. ಟು ಸೆಕ್ಯೂರ್ ದ ರೈಟ್ ಟು ವರ್ಕ್, ಟು ಎಜುಕೇಷನ್ ಅಂಡ್ ಪಬ್ಲಿಕ್, ದೇ ಮಸ್ಟ್ ಲೀಡ್ ಎ ಡೀಸೆಂಟ್ ಅಂಡ್ ಸ್ಟ್ಯಾಂಡರ್ಡ್ ಲೈಫ್. State or nation must support them for getting decent and standard life. ಮುಖ್ಯವಾಗಿ ಇಲ್ಲಿ ಮಾನವೀಯವಾದಂಥ ಪರಿಸ್ಥಿತಿಯನ್ನು, ಅಂದರೆ ಇದು 42ನೇ ವಿಧಿ, ಕೆಲಸಕ್ಕೆ ಬೇಕಾಗುವ ಅಗತ್ಯ ಮತ್ತು ಮಾನವೀಯತೆ ಪರಿಸ್ಥಿತಿಗಳನ್ನು ಮತ್ತು ಹೆರಿಗೆ ಸೌಲಭ್ಯವನ್ನು ರಾಜ್ಯ ಒದಗಿಸಬೇಕು. ಕೆಲಸದ ಜೊತೆ ವಿಶ್ರಾಂತಿ ಕೂಡ ಬಹಳ ಮುಖ್ಯ. ಒಂದು ಮಾನವೀಯವಾದಂಥ ವಾತಾವರಣ ಬಹಳ ಮುಖ್ಯ. ಸರ್ಕಾರ ಹೆರಿಗೆ ಸೌಲಭ್ಯವನ್ನು ನೀಡುವಂಥದ್ದಾಗಿರ್ಬೋದು, ಆಗಾಗ ರಜೆಗಳನ್ನು ನೀಡುವಂಥದ್ದಾಗಿರ್ಬೋದು. ಇದು ಒಂದು ಬಗೆಯ, ಅಂದರೆ ಕೆಲಸದಲ್ಲಿ ತೊಡಗಿರತಕ್ಕಂಥ ಸಮುದಾಯಕ್ಕೆ, ಉದ್ಯೋಗಸ್ಥ ಸಮುದಾಯಕ್ಕೆ ಮಾನವೀಯ ಪರಿಸ್ಥಿತಿಯನ್ನು ಉಂಟು ಮಾಡತಕ್ಕಂಥ ಜವಾಬ್ದಾರಿ ಕೂಡ ಬಹಳ ಮುಖ್ಯ. ಇದು ನಿರ್ದೇಶನ ತತ್ವ ಇಲ್ಲಿ ಮಾತಾಡ್ತದೆ. ಟು ಮೇಕ್ ಪ್ರಾವಿಷನ್ಸ್ ಫಾರ್ ಸೆಕ್ಯೂರಿಂಗ್ ಜಸ್ಟ್ ಆ್ಯಂಡ್ ಹ್ಯೂಮನ್ ಕಂಡೀಷನ್ಸ್ ಆಫ್ ವರ್ಕ್ ಆ್ಯಂಡ್ ಮೆಟರ್ನಿಟಿ ರಿಲೀಫ್. 24 ಗಂಟೆ ದುಡಿಮೆ ಅಂತಂದರೆ ಅವನು, ಆ ವ್ಯಕ್ತಿ ಅಲ್ಲಿ ಸೃಜನಶೀಲತೆ ಉಂಟಾಗಲ್ಲ. ಅವನ ಉತ್ಪಾದನೆಯ ಗುಣ, ಉತ್ಪಾದಕ ಶಕ್ತಿ, ಸೃಜನಶೀಲ ಸಾಮರ್ಥ್ಯ ಕುಂಠಿತವಾಗುತ್ತೆ. ಆ ಕಾರಣಕ್ಕಾಗೇ ಅಗತ್ಯವಾದಂಥ ಮತ್ತು ಮಾನವೀಯತೆಯ ಪರಿಸ್ಥಿತಿಗಳನ್ನು ಉಂಟು ಮಾಡಬೇಕು. ಮತ್ತು ವಿಶೇಷವಾಗಿ ಮಹಿಳಾ ಸಮುದಾಯಕ್ಕೆ ಅಗತ್ಯ ಬಂದಲ್ಲಿ ಹೆರಿಗೆ ಸೌಲಭ್ಯವನ್ನು ರಾಜ್ಯ ಒದಗಿಸಬೇಕು ಅನ್ನುವಂಥದ್ದು. ಟು ಮೇಕ್ ಪ್ರಾವಿಷನ್ಸ್ ಫಾರ್ ಸೆಕ್ಯೂರಿಂಗ್ ಜಸ್ಟ್ ಆ್ಯಂಡ್ ಹ್ಯೂಮನ್ ಕಂಡೀಷನ್ಸ್ ಆಫ್ ವರ್ಕ್ ಆ್ಯಂಡ್ ಮೆಟರ್ನಿಟಿ ರಿಲೀಫ್. ಇದು ಬಹಳ ಮುಖ್ಯವಾದಂಥದ್ದು. ನಂತರದ ರಾಜ್ಯ ನಿರ್ದೇಶನ ತತ್ವ, ಟು ಸೆಕ್ಯೂರ್ ಟು ಆಲ್ ವರ್ಕರ್ಸ್ ವರ್ಕ್ ಎ ಲಿವಿಂಗ್ ವೇಜ್ ಕಂಡೀಷನ್ಸ್ ಆಫ್ ವರ್ಕ್, ಎನ್ಶೂರಿಂಗ್ ಎ ಡೀಸೆಂಟ್ ಸ್ಟ್ಯಾಂಡರ್ಡ್ ಆಫ್ ಲೈಫ್ ಅಂಡ್ ಫುಲ್ ಎಂಜಾಯ್ಮೆಂಟ್ ಆಫ್ ಲೀಜರ್ ಅಂಡ್ ಸೋಷಿಯಲ್ ಅಂಡ್ ಕಲ್ಚರಲ್ ಅಪಾರ್ಚುನಿಟೀಸ್. ಟು ಸೆಕ್ಯೂರ್ ಟು ಆಲ್ ವರ್ಕರ್ಸ್ ವರ್ಕ್ ಎ ಲಿವಿಂಗ್ ವೇಜ್ ಕಂಡೀಷನ್ಸ್ ಆಫ್ ವರ್ಕ್, ಎನ್ಶೂರಿಂಗ್ ಎ ಡೀಸೆಂಟ್ ಸ್ಟ್ಯಾಂಡರ್ಡ್ ಲೈಫ್. ಆಗಲೇ ಹೇಳಿದ ಹಾಗೆ 43ನೆಯ ವಿಧಿ ಅನ್ವಯ ಎಲ್ಲ ರೀತಿಯ ಕಾರ್ಮಿಕರಿಗೆ ಉತ್ತಮ ಜೀವನವನ್ನು ನಡೆಸಲು ಬೇಕಾದಂಥ ವಿರಾಮ, ಲೀಜರ್ ಅಂತ ಕರಿತೇವೆ, ವಿಶ್ರಾಂತಿ ಅಂತ ಕರಿತೇವೆ. ಎಲ್ಲ ರೀತಿಯ ಕಾರ್ಮಿಕರಿಗೆ ಉತ್ತಮ ಜೀವನವನ್ನು ನಡೆಸಲಿಕ್ಕೆ ಬೇಕಾದಂಥ ವಿರಾಮವನ್ನು ಮತ್ತು ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಅವಕಾಶಗಳನ್ನು ಅನುಭವಿಸಲು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು. ಒಬ್ಬ ಮನುಷ್ಯ ಬದುಕಲಿಕ್ಕೆ, ನೆಮ್ಮದಿಯಿಂದ ಬದುಕಲಿಕ್ಕೆ ಅವನಿಗೊಂದು ಸಾಂಸ್ಕೃತಿಕವಾದಂಥ ಅವಕಾಶ, ಒಂದು ಕಲ್ಚರಲ್ ಸ್ಪೇಸ್ ಅಂತ ಕರಿತೀವಿ, ಸೋಷಿಯಲ್ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. ಇಂಥ ಸಾಮಾಜಿಕವಾದಂಥ, ಸಾಂಸ್ಕೃತಿಕವಾದಂಥ ಪರಿಸರವನ್ನು ಸೃಷ್ಟಿ ಮಾಡಬೇಕು ಅನ್ನೋದು ಬಹಳ ಮುಖ್ಯ. ಇದಾಗ್ತದೆ ಏನು ಮಾಡಬೇಕಂದ್ರೆ, ಗ್ರಾಮೀಣ ಪ್ರದೇಶದಲ್ಲಿ ಕೈಗಾರಿಕೆಗಳನ್ನು ಹೆಚ್ಚು ಪ್ರೋತ್ಸಾಹ ಮಾಡುವಂಥದ್ದಾಗಿರ್ಬೋದು, ಸ್ವಾವಲಂಬಿ ಬದುಕನ್ನು ನೀಡುವ ನಿಟ್ಟಿನಲ್ಲಿ ಅವರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡುವಂಥದ್ದಾಗಿರ್ಬೋದು. ಈ ಬಗೆಯ ಎಲ್ಲ ಸಾಮಾಜಿಕವಾದಂಥ, ಸಾಂಸ್ಕೃತಿಕವಾದಂಥ ವ್ಯಕ್ತಿಯ ಸರ್ವಾಂಗೀಣ ಅಭಿವೃದ್ಧಿಗೆ ಬೇಕಾದಂಥ ವಾತಾವರಣ ಸೃಷ್ಟಿ ಮಾಡುವಂಥದ್ದು ಕೂಡ ರಾಜ್ಯ ನಿರ್ದೇಶಕ ತತ್ವದ ಸಮಾಜವಾದಿ ತತ್ವಗಳಲ್ಲಿ ಬರುತ್ತದೆ.
ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ಈ ಬಗೆಯ ಸೋಷಿಯಲಿಸ್ಟ್ ಪ್ರಿನ್ಸಿಪಲ್ಸಲ್ಲಿ ಅಥವಾ ಸಮಾಜವಾದ ತತ್ವಗಳಲ್ಲಿ ಅನೇಕ ಬಗೆಯ ಉದ್ಯಮಗಳ ಸಂದರ್ಭದಲ್ಲಿ ಕಾರ್ಮಿಕರು ಕೂಡ ಉದ್ಯಮಗಳ ಅಥವಾ ಕೈಗಾರಿಕಾ ಸಂಸ್ಥೆಗಳ ಕಾರ್ಯನಿರ್ವಹಣೆಯಲ್ಲಿ ಭಾಗಿಸುವಂಥದ್ದು. ಟು ಸೆಕ್ಯೂರ್ ಪಾರ್ಟಿಸಿಪೇಷನ್ ಆಫ್ ವರ್ಕರ್ಸ್ ಇನ್ ದ ಮ್ಯಾನೇಜ್ಮೆಂಟ್ ಆಫ್ ಇಂಡಸ್ಟ್ರೀಸ್. ಕೈಗಾರಿಕಾ ಸಂಸ್ಥೆಗಳ ಅಥವಾ ದೊಡ್ಡ ದೊಡ್ಡ ಬೃಹತ್ ಉದ್ಯಮಗಳ ಕಾರ್ಯನಿರ್ವಹಣೆಯಲ್ಲಿ ಕಾರ್ಮಿಕರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸವನ್ನು ಮಾಡುವಂಥದ್ದಾಗಿರ್ಬೋದು. ಈಗಾಗಲೇ ಗೊತ್ತಿದೆ, ಇಲ್ಲಿ ಒಂದು ವರ್ಗ ಸೃಷ್ಟಿಯಾಗಿದೆ, ಒಡೆಯ ಮತ್ತು ಸೇವಕ. ಇದು ಆಗಬಾರ್ದು ಅನ್ನೋ ಕಾರಣಕ್ಕಾಗನೇ ಕಾರ್ಮಿಕರು ಕೂಡ ಉದ್ಯಮಗಳ ಲಾಭದ ದೃಷ್ಟಿಯಿಂದ ಉದ್ಯಮಗಳು ಬೆಳವಣಿಗೆ ಆಗಬೇಕಾದ್ರೆ ಕಾರ್ಮಿಕರು ಮುಖ್ಯವಾಗಿ ಅಲ್ಲಿ ತಮ್ಮ ಶ್ರಮವನ್ನು ವಿನಿಯೋಗಿಸುತ್ತಾರೆ, ಶ್ರಮವನ್ನು ಇನ್ವೆಸ್ಟ್ ಮಾಡಿರ್ತಾರೆ. ಆ ಕಾರಣಕ್ಕಾಗನೇ ಏನು ಮಾಡಬೇಕು, ವರ್ಕರ್ಸ್ಗೆ ಕೂಡ ಆ ಮ್ಯಾನೇಜ್ಮೆಂಟ್ ಪ್ರೋಸೆಸ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಒಂದು ಸ್ಪೇಸನ್ನು ಕ್ರಿಯೇಟ್ ಮಾಡಬೇಕು. ಒಂದು ಎನ್ವಿರಾನ್ಮೆಂಟ್ ಈಸ್ ನೀಡೆಡ್ ಫಾರ್ ದಿ ಪಾರ್ಟಿಸಿಪೇಷನ್ ಆಫ್ ವರ್ಕರ್ಸ್ ಇನ್ ದಿ ಮ್ಯಾನೇಜ್ಮೆಂಟ್ ಪ್ರೋಸೆಸ್, ಇನ್ ದಿ ಮ್ಯಾನೇಜ್ಮೆಂಟ್ ಆಫ್ ಇಂಡಸ್ಟ್ರೀಸ್. ಇಲ್ಲದೇ ಇದ್ದರೆ ಅವ್ರಿಗೂ ಇವರಿಗೂ ಒಂದು ಸಂಬಂಧ ಹೊಂದಾಣಿಕೆ ಇಲ್ಲದೆ ಇದ್ದರೆ, ಆರೋಗ್ಯಕರವಾದಂಥ ಒಂದು ಸಂಬಂಧ ಇಲ್ಲದೆ ಇದ್ದರೆ ಯಾವುದೇ ಉದ್ಯಮ, ಯಾವುದೇ ಕೈಗಾರಿಕೆ ಸರಿಯಾಗಿ ಸೂಕ್ತವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಆಗೋದಿಲ್ಲ. ಆ ಕಾರಣಕ್ಕಾಗನೇ ಕಾರ್ಮಿಕರ ಒಳಗೊಳ್ಳುವಿಕೆ, ಕಾರ್ಮಿಕರ ಪಾಲ್ಗೊಳ್ಳುವಿಕೆ ಕೂಡ ಬಹಳ ಮುಖ್ಯ. ಇಷ್ಟು ಈ 11 ನಾವು ರಾಜ್ಯ ನಿರ್ದೇಶನ ತತ್ವಗಳ, ಸಮಾಜವಾದಿ ತತ್ವಗಳು, ಸೋಷಿಯಲಿಸ್ಟ್ ಪ್ರಿನ್ಸಿಪಲ್ಸ್ ಅಂತ ಕರಿತೇವೆ. ಇಲ್ಲಿ ಮುಖ್ಯವಾಗಿ ಆರ್ಥಿಕ ಅಸಮಾನತೆ ತೊಲಗಬೇಕು, ಸ್ತ್ರೀಯರ ಮತ್ತು ಪುರುಷರ ಹಿತದೃಷ್ಟಿ ಇಲ್ಲಿ ಮುಖ್ಯವಾಗುವಂತೆ ನೋಡಿಕೊಳ್ಬೇಕು. ಕಾರ್ಮಿಕರು, ಮಕ್ಕಳು, ಸ್ತ್ರೀಯರು, ಪುರುಷರು ತಮ್ಮ ಬದುಕಿಗೆ ಬೇಕಾದಂಥ ಸಾಧನಗಳನ್ನು, ತಮ್ಮ ಬದುಕನ್ನು ನಿರ್ವಹಿಸಲಿಕ್ಕೆ ಬೇಕಾದಂಥ ಎಲ್ಲ ಅಗತ್ಯತೆಗಳನ್ನು ಪಡೆದುಕೊಳ್ಳಲಿಕ್ಕೆ ಬೇಕಾದಂಥ ವಾತಾವರಣವನ್ನು ರಾಷ್ಟ್ರ ನೀಡಬೇಕು ಅನ್ನುವಂಥದ್ದು ಈ ಸಮಾಜವಾದಿ ತತ್ವಗಳ ಆಶಯವಾಗಿರುವಂಥದ್ದನ್ನು ನಾವು ಕಾಣ್ತೇವೆ. ಇಷ್ಟು ರಾಜ್ಯ ನಿರ್ದೇಶಕ ತತ್ವಗಳ ಈ 4 ಭಾಗಗಳೇನಿದ್ದಾವೆ ಅದರಲ್ಲಿ ಬರ್ತಕ್ಕಂಥ ಮೊದಲನೆಯ ಭಾಗದ ಇಷ್ಟು ಸಂಗತಿಗಳನ್ನು ನಾವಿಲ್ಲಿ ನೋಡಿದ್ದೇವೆ. ನಂತರದ ತರಗತಿಗಳಲ್ಲಿ ಇನ್ನು ಮುಖ್ಯ 3 ಭಾಗಗಳ ಬಗ್ಗೆ ಚರ್ಚೆಯನ್ನು ಮಾಡಬಹುದು. ನಮಸ್ಕಾರ.